ನಮಸ್ತೆ ಕರ್ನಾಟಕ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಬಗ್ಗೆ ಸುಮಾರಷ್ಟು ಜನರಿಗೆ ಡೌಟ್ ಇತ್ತು. ಏನಪ್ಪ ಅಂತ ಹೇಳಿದರೆ, ಈ ಯೂಟ್ಯೂಬರ್ಸ್ ಎಲ್ಲ ಬರ್ತಾರೆ 16ನೇ ಕಂತು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಸರ್ಕಾರದ ಕಡೆಯಿಂದ 16ನೇ ಕಂತಿನ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಬಂದಿಲ್ಲ, ನಮಗೆ 16ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಕಮೆಂಟ್ಗಳೆಲ್ಲ ಬರ್ತಾ ಇದೆ. ಸೊ ಇವತ್ತು ನಮಗೂ ಸಹ ಯಾವುದೇ ರೀತಿಯ ಒಂದು ಅಪ್ಡೇಟ್ ಬರದೇ ಇರೋ ಕಾರಣ ನಾವು 16ನೇ ಕಂತು ನಾನು ಹೇಳಿದ್ದೆ ನನ್ನ ಕೊನೆಯ ವಿಡಿಯೋದಲ್ಲಿ, ಯಾವುದೇ ಕಾರಣಕ್ಕೂ ಡಿಸೆಂಬರಲ್ಲಿ 16ನೇ ಕಂತಿನ ಹಣ ಬರೋದಿಲ್ಲ, ಜನವರಿ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳಿದೆ. ಸೊ 16ನೇ ಕಂತಿನ ಹಣ ಅದೇ ರೀತಿಯಾಗಿ ಬಿಡುಗಡೆ ಆಗಿದೆ. ಸೊ ಯಾವತ್ತು ಏನೋ ಅನ್ನೋ ಒಂದು ದಿನಾಂಕವನ್ನು ಸರ್ಕಾರದ ಕಡೆಯಿಂದ ಇಲ್ಲಿಯವರೆಗೂ ಯಾವುದೇ ಮಾಹಿತಿ ಇರದ ಕಾರಣ 16ನೇ ಕಂತಿನ ಬಗ್ಗೆ ನಾವು ಯಾವುದೇ ಇನ್ಫಾರ್ಮೇಷನನ್ನು ನಮ್ಮ ಚಾನಲಲ್ಲಿ ಕೊಟ್ಟಿರಲಿಲ್ಲ. ಬೇರೆಯವ್ರು ಕೊಟ್ಟಿದ್ದಾರೆ ಇಲ್ವೋ ನಮಗೆ ಗೊತ್ತಿಲ್ಲ, ನಮ್ಮ ಚಾನಲಲ್ಲಿ ನಾವು ಕೊಟ್ಟಿದ್ದಿಲ್ಲ. ಸೊ ಇವಾಗ 16ನೇ ಕಂತಿನ ಬಗ್ಗೆ ಸರ್ಕಾರನೇ ಒಂದು ದಿನಾಂಕನ ಗೊತ್ತು ಮಾಡಿದೆ. ಸೊ ಅದು ಏನೆಲ್ಲ ಇದೆ ಏನು ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇವಾಗ 16ನೇ ಕಂತಿಂದು ನೋಡೋದಾದರೆ, ಸೊ ನಿನ್ನೆ ಮೊನ್ನೆ ಎಲ್ಲ ಬಂದುಬಿಟ್ಟು ಸರ್ಕಾರದ ಕಡೆಯಿಂದ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. 16ನೇ ಕಂತಿನ ಹಣವನ್ನು ಸಂಕ್ರಾಂತಿಯ ಒಳಗಡೆ ನಾವು ಎಲ್ಲ ಫಲಾನುಭವಿಗಳಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡುತ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಸರ್ಕಾರದ ಕಡೆಯಿಂದ ಘೋಷಣೆ ಮಾಡಿದ್ದಾರೆ. ಇದು ನಾವು ಯೂಟ್ಯೂಬರ್ಸ್ ಹೇಳೋವಂಥದ್ದಲ್ಲ. ಸೊ ಸರ್ಕಾರದ ಕಡೆಯಿಂದ ಘೋಷಣೆ ಬಂದ ನಂತರನೇ ನಾವು ನಮ್ಮ ಚಾನಲಲ್ಲಿ ಹೇಳೋವಂಥದ್ದಾಗಿರುತ್ತೆ. ಸೊ ದಯವಿಟ್ಟು ಗಮನ ಕೊಡಿ. ಅದೇ ರೀತಿಯಾಗಿ 15ನೇ ಕಂತಿನ ಬಗ್ಗೆ ಕೇಳೋದಾದರೆ, 15ನೇ ಕಂತು ಬಂದು ಆಲ್ರೆಡಿ ಎಲ್ಲರ ಖಾತೆಗಳಿಗೆ ಜಮಾ ಆಗಿದೆ. ಮೇ ಬಿ 1-2% ಉಳಿದಿರ್ಬೋದು ಅಂತ ನಾವು ಹೇಳಿದ್ವಿ. ಅದರಲ್ಲಿ ನಮಗೆ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ. ಆದರೆ 16ನೇ ಕಂತಿನ ಬಗ್ಗೆ ಮಾಹಿತಿ ಸಿಕ್ಕಿದೆ. ಏನಂತ ಹೇಳಿದರೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬಕ್ಕೆ ಹಣ ಬೇಕು ಅಂತ ಎಲ್ಲರಿಗೂ ಇರುತ್ತೆ. ಹಬ್ಬಕ್ಕೆ ಬಂದರೆ ಖುಷಿ ಆಗುತ್ತೆ ಅನ್ನೋ ಒಂದು ಮಾಹಿತಿ ಎಲ್ಲರಿಗೂ ಇರುತ್ತೆ, ಬಂದರೆ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಆಲ್ರೆಡಿ ಈ ಒಂದು 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಅದನ್ನು ಫಲಾನುಭವಿಗಳಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕಿದೆ. ಸೊ ಅದನ್ನು ಬಂದುಬಿಟ್ಟು ಸರ್ಕಾರದವರು ನಾವು ಸಂಕ್ರಾಂತಿ ಒಳಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ 14ನೇ ತಾರೀಕಿನ ಒಳಗೆ ಅಕೌಂಟಿಗೆಲ್ಲ ಹಣ ಬಂತು ಅಂತ ಹೇಳಿದರೆ ಖುಷಿನೇ. ಬಟ್ ಏನಕ್ಕೆ ಅಂತ ಹೇಳಿದರೆ, ನಿಮಗೆ ಗೊತ್ತಿದೆ, ನನ್ನ ಎಲ್ಲ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ, ಹಣನ ಅವರು ಬಿಡುಗಡೆ ಮಾಡಿದ ಮೇಲೆ 10-15 ದಿನ ತೊಗೊಳುತ್ತೆ ನಮ್ಮ ಖಾತೆಗೆ ಬರಲಿಕ್ಕೆ. ಬೇಡ 10 ದಿನ ಅಂತ ಇಟ್ಕೊಂಡ್ರು ಇವತ್ತು 10ನೇ ತಾರೀಕಿದೆ, ಇನ್ನು 4 ದಿನದಲ್ಲಿ ಬರೋವಂಥ ಸಾಧ್ಯತೆ ಎಷ್ಟಿದೆ ಎಷ್ಟಿಲ್ಲ ಅನ್ನೋದು ಗೊತ್ತಿಲ್ಲ. ಸೊ ಅವರು ಬಿಡುಗಡೆ ಮಾಡೋದನ್ನು ಅವ್ರು ಹೇಳ್ತಾರೆ, ಬಟ್ ನಮ್ಮ ಅಕೌಂಟ್ಗಳಿಗೆ ಬರಬೇಕು, ಸರ್ಕಾರಿ ರಜೆ ನೋಡ್ಕೋಬೇಕಾಗುತ್ತೆ, ಮತ್ತು ಅದೇ ರೀತಿಯಾಗಿ ಸಾಫ್ಟ್ವೇರ್ಗಳು ವರ್ಕ್ ಆಗಬೇಕು. ಅದೆಲ್ಲನೂ ಗಮನದಲ್ಲಿ ಇಟ್ಟುಕೊಂಡ್ರೆ 14ನೇ ತಾರೀಕಿನ ಒಳಗಡೆ ಬರೋವಂಥ ಸಾಧ್ಯತೆ ಬಂದು 80% ಕಡಿಮೆ ಇದೆ ಅನ್ನೋದು ನನ್ನ ಒಂದು ಒಪಿನಿಯನ್ ಆಗಿದೆ. 14ನೇ ತಾರೀಕಿನ ಒಳಗಡೆ ಏನಾದರೂ ಬಂತು ಅಂತ ಹೇಳಿದರೆ ನಮ್ಮ ಗೃಹಲಕ್ಷ್ಮಿಯರಿಗೆ ಅದೊಂದು ಭರ್ಜರಿ ಆಫರ್ ಅಂತ ಹೇಳ್ಬೋದು. 16ನೇ ಕಂತಿನ ಹಣ ಏನಾದರೂ ಸಂಕ್ರಾಂತಿ ಆದಮೇಲೆ ಬಂದ್ರೂ ಖುಷಿ ಪಡಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದರೆ, ಸರ್ಕಾರ ಏನು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿತ್ತು, ಅದರಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಬಂದು 16 ಕಂತುಗಳನ್ನು ಪೂರೈಸಿದೆ. ಅಂದರೆ ಹತ್ತತ್ರ ನಮಗೆ ಈ 16ನೇ ಕಂತಿನ ಹಣ ಬಂದರೆ 32,000 ರೂಪಾಯಿನ ನಮ್ಮ ಗೃಹಲಕ್ಷ್ಮಿಯರು ಇಲ್ಲಿಯವರೆಗೂ ಒಟ್ಟಾರೆ ಹಣವನ್ನು ಪಡೆದುಕೊಂಡಂತಾಗುತ್ತದೆ. ಇದರಲ್ಲಿ ಸುಮಾರಷ್ಟು ಜನ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಿದ್ದಾರೆ. ಸುಮಾರಷ್ಟು ಜನರು ಅವರ ಒಂದು ಏನಂತ ಹೇಳಿದರೆ, ಕೂಲಿ ಕಾರ್ಮಿಕರಾಗಿರ್ಬೋದು, ಇಲ್ಲ ಬಡವರಾಗಿರ್ಬೋದು, ಅಥವಾ ಇದ್ರ ಮೇಲೆ ಸುಮಾರಷ್ಟು ಜನ ಡಿಪೆಂಡ್ ಆಗಿದ್ದಾರೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಅಂತೂ ಸ್ಟಾಪ್ ಮಾಡೋದಿಲ್ಲ, ಬರುತ್ತೆ. ಬಟ್ ಡಿಸೆಂಬರಲ್ಲಿ 2 ಕಂತಿನ ಹಣ ಬರೋದು ಡೌಟ್ ಇತ್ತು. ಅದೇ ರೀತಿಯಾಗಿ ಸರ್ಕಾರದವರು ಹೇಳಿರೋ ಪ್ರಕಾರ ನಿಮಗೆ ಈ ಸಂಕ್ರಾಂತಿಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಒಂದು ಇನ್ಫಾರ್ಮೇಷನ್ ಏನಂದರೆ, ಯಾರೆಲ್ಲ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಲ್ಲ, ದಯವಿಟ್ಟು ಆಧಾರ್ ಕಾರ್ಡನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಆಗಿರ್ಬೋದು ಅಥವಾ BPL ಕಾರ್ಡ್ಗಳಿಗಾಗಿರ್ಬೋದು ಲಿಂಕನ್ನು ಮಾಡ್ಕೊಳ್ಳಿ. ಅದಕ್ಕೆ ಸರ್ಕಾರ ಒಂದು ಕಠಿಣ ಕ್ರಮವನ್ನು ತೊಗೊತಾ ಇದೆ. ನಿಮಗೆ ಆಧಾರ್ ಅಪ್ಡೇಷನಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಚೇಂಜ್ ಆಗಿದೆ, 5 ರೂಲ್ಸ್ಗಳಿಗೆ ಏನೆಲ್ಲ ತಂದಿದ್ದಾರೆ ಅಂತ ಏನಾದರೂ ಮಾಹಿತಿ ಬೇಕು ಅಂತೇಳಿದರೆ ನನ್ನ ಆಧಾರ್ ಅಪ್ಡೇಟ್ ವಿಡಿಯೋ ಇದೆ. ಸೊ ದಯವಿಟ್ಟು ಅದನ್ನು ನೋಡಿ. ಅದಕ್ಕೂ ಕೆಲವೊಂದು ಗಡುವನ್ನು ಸೂಚಿಸಿದ್ದಾರೆ. ಅದೆಲ್ಲನೂ ಆಧಾರ್ ಅನ್ನೋದು ಮ್ಯಾಂಡೇಟ್ರಿ ಆಗಿರೋದ್ರಿಂದ ಅದೆಲ್ಲದಕ್ಕೂ ಲಿಂಕ್ ಆದರೆ ಮಾತ್ರ ನಿಮಗೆ ಈ ಎಲ್ಲ ಸರ್ಕಾರಿ ಸೌಲಭ್ಯಗಳು ಸಿಗುತ್ತದೆ. ಇಲ್ಲ ಅಂದರೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ನಿಮಗೆ ಸಿಗೋದಿಲ್ಲ ಸ್ನೇಹಿತರೆ.